ನಮಸ್ಕಾರ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮರ್ಪಿತಮಪ್ಯಖಿಲೈಸ್ವಾಕ್ಯೈಃ ತಸ್ಯೋದ್ಭವಾದಿದಮಶೇಷವಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಮಂ ಅವಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತ್ಯಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾವೀಗ ಬ್ರಹ್ಮಸೂತ್ರ ಭಾಷ್ಯದ ಪ್ರಥಮಾಧ್ಯಾಯದ ದ್ವಿತೀಯ ಪಾದವನ್ನು ಶುರು ಮಾಡಬೇಕು. ಅಂತಿಮ ಪ್ರಾಣಾಧಿಕರಣವರೆಗೂ ಆಗಿದೆ. ಸ್ವಲ್ಪ ಅದರ ಸಾರಾಂಶವನ್ನು ಹೇಳೋದಾದರೆ, ಈ ಅಧಿಕರಣದಲ್ಲೂ ಅನ್ಯತ್ರ ಪ್ರಸಿದ್ಧವಾದ ಪ್ರಾಣಶಬ್ದವನ್ನೇ ಮತ್ತೆ ಪರಮಾತ್ಮನಲ್ಲಿ ಸಮನ್ವಯ ಮಾಡ್ತಾರೆ. ಹಿಂದೆ ಓಂ ಅತಯೇವ ಪ್ರಾಣ ಅಂತ ಹೇಳಿ ಸಮನ್ವಯ ಮಾಡಿದ್ರು, ಸರಿನಾ? ಮತ್ತೆ ಈ ಅಧಿಕರಣದಲ್ಲೂ ಕೂಡ ಓಂ ಪ್ರಾಣಸ್ಥಾನುಗಮಾತ್ ಅಂತ ಹೇಳಿ ಮತ್ತೆ ಪ್ರಾಣಶಬ್ದವನ್ನು ಪುನಃ ಆಕ್ಷೇಪ ಬಂದಾಗ ಅದನ್ನು ಆ ಪ್ರಾಣಶಬ್ದವನ್ನು ಪರಮಾತ್ಮನಲ್ಲಿ ಸಮನ್ವಯ ಮಾಡ್ತಾರೆ. ಇಲ್ಲಿ ಇಲ್ಲ, ಈ ಪ್ರಾಣಶಬ್ದ ವಾಚ್ಯವಾದದ್ದು ಇಂದ್ರಿಯಗಳೇ ಆಗತ್ತೆ ಅಂತ ಇವರಿಗೆ ಅನೇಕ ಒಂದು ಪ್ರಮಾಣಗಳನ್ನು ಕೊಡ್ತಾರೆ. ಆದ್ದರಿಂದಾಗಿ ಪ್ರಾಣಶಬ್ದ ವಾಚ್ಯ ವಿಷ್ಣು ಆಗೋದಿಲ್ಲ. ಅದರಿಂದ ಬಂದಿರುವಂತಹ ಪ್ರಾಣಶಬ್ದ ವಾಚ್ಯರು ಯಾರಾಗಿರ್ತಾರೆ ಅವರೇ ಬ್ರಹ್ಮನಾಗಿರ್ತಾರೆ. ಆ ಬ್ರಹ್ಮರೇನೇ ಅಂತಹ ಬ್ರಹ್ಮಣ ಜಿಜ್ಞಾಸೆಯನ್ನೇ ನಾವು ಮಾಡಬೇಕು ಅಂತ ಹೀಗೆ ಪೂರ್ವಪಕ್ಷ ಬಂದಾಗ, ಅದರಿಂದಾಗಿ ಪ್ರಕೃತದಲ್ಲಿ ಪ್ರಾಣಶಬ್ದ ವಾಚ್ಯವಾದದ್ದು ಇಂದ್ರಿಯಗಳು ಅಥವಾ ಇಂದ್ರಿಯಾಭಿಮಾನಿ ದೇವತೆಗಳು, ಅವರೇ ಪ್ರಾಣಶಬ್ದ ವಾಚ್ಯರು. ಆದ್ದರಿಂದಾಗಿ ಅವರೇ ಬ್ರಹ್ಮಶಬ್ದ ವಾಚ್ಯರು. ಅಂತಹ ಬ್ರಹ್ಮಶಬ್ದ ವಾಚ್ಯರಾದ ಆ ಇಂದ್ರಿಯಾಭಿಮಾನಿ ದೇವತೆಗಳ ಜಿಜ್ಞಾಸೆಯನ್ನೇ ಮಾಡಬೇಕೇ ಹೊರತು ವಿಷ್ಣುವಿನ ಜಿಜ್ಞಾಸೆ ಮಾಡಬಾರದು ಅಂತ ಸಿದ್ಧವಾಯಿತು. ಆದ್ದರಿಂದಾಗಿ ವಿಷ್ಣು ಸರ್ವೋತ್ತಮನಾಗಲಿಲ್ಲ ಅಂತ ಹೇಳಿದರೆ, ಅದಕ್ಕೆ ಇವರು ಹೇಳುವಂಥದ್ದು ಇಲ್ಲ, ಪ್ರಾಣಶಬ್ದ ವಾಚ್ಯನಾದವನು ವಿಷ್ಣುವೇ ಆಗ್ತಾನೆ. ವಿಶೇಷವಾಗಿ ಅಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಯಾಕೆ ಇಟ್ಕೊಳ್ಬೇಕು ಅಂತಂದರೆ, ನಮಗೆ ಆಪಾತತಃ ಮೇಲ್ನೋಟಕ್ಕೆ ನಮಗೆ ಅದೇ ಸಿಗೋದು ಇಂದ್ರಿಯಾಭಿಮಾನಿ ದೇವತೆಗಳು ಅಂತ. ಆದರೆ ಇಂದ್ರಿಯಾಭಿಮಾನಿ ದೇವತೆಗಳಲ್ಲೂ ಕೂಡ ಪರಮಾತ್ಮನೇ ನಿಂತು ಇಂದ್ರಿಯಗಳಲ್ಲಿ ಶಕ್ತಿಯನ್ನು ಕೊಡುವಂಥದ್ದು. ಆದ್ದರಿಂದಾಗಿ ನಾವು ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಅರ್ಥ ಮಾಡಬಾರದು ಹೊರತು ತದಂತರ್ಯಾಮಿಯಾದ ಪರಮಾತ್ಮನೇ ಎಂಬುದಾಗಿ ಅರ್ಥ ಮಾಡಬೇಕು. ಹೀಗೆ ನಾವು ಪ್ರಾಣಶಬ್ದ ವಾಚ್ಯತ್ವವನ್ನು ವಿಷ್ಣುವಿನಲ್ಲಿಯೇ, ಹಾಗಾದರೆ ಪ್ರಾಣಶಬ್ದ ವಾಚ್ಯನು ಇಂದ್ರಿಯಾಭಿಮಾನಿ ದೇವತೆಗಳಾಗಲಿಲ್ಲ, ಮತ್ತಾರು ವಿಷ್ಣುವೇ ಆಗ್ತಾರೆ, ವಿಷ್ಣುವೇ ಆಗ್ತಾನೆ ಅಂತ ಹೇಳಿ ಅನೇಕ ರೀತಿಯಾದಂತಹ ಆಕ್ಷೇಪಗಳು, ಪೂರ್ವಪಕ್ಷಗಳು, ಅದಕ್ಕೆ ಸಿದ್ಧಾಂತಗಳನ್ನು ಮಾಡಿ ಅನೇಕ ಋಷಿಗಳೂ ಕೂಡ ಉಪದೇಶ ಮಾಡಿದ್ದಾರೆ ಅಂತ ಹೇಳಿದಾಗ, ಅವರೂ ಕೂಡ ಅಂತರ್ಯಾಮಿ ಎನ್ನುವಂತಹ ಒಂದು ಉದ್ದೇಶದಿಂದಲೇ ಅವರು ಹೇಳಿದ್ದೇ ಹೊರತು ಸಾಕ್ಷಾತ್ತಾಗಿ ಹೇಳಿಲ್ಲ ಅಂತ ಅದೆಲ್ಲ ಖಂಡನೆ ಮಾಡಿ ಕೊನೆಯಲ್ಲಿ ಪ್ರಾಣಶಬ್ದ ವಾಚ್ಯನಾದ ವಿಷ್ಣುವೇ ಆಗ್ತಾನೆ, ಅಂತಹ ವಿಷ್ಣುವೇ ಬ್ರಹ್ಮ, ಅಂತಹ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡೋದರಿಂದಾಗಿ ನಮಗೆ ಅಥಾತೋ ಬ್ರಹ್ಮ ಜಿಜ್ಞಾಸ ಮೋಕ್ಷರೂಪ ಫಲ ಇದೆ, ಆದ್ದರಿಂದಾಗಿ ಅವನ ಜಿಜ್ಞಾಸೆ ಮಾಡೋದು ಯುಕ್ತವಾಗಿದೆ ಅಂತ ಹೇಳಿ ಈ ಅಂತಿಮ ಪ್ರಾಣಾಧಿಕರಣವನ್ನು ಮುಗಿಸಿದ್ರು. ಈಗ ಬ್ರಹ್ಮಸೂತ್ರ ಭಾಷ್ಯದ ಪ್ರಥಮಾಧ್ಯಾಯದ ದ್ವಿತೀಯ ಪಾದ
ಇದು ಲಿಂಗಪಾದ ಅಂತ ಕರಿತೇವೆ. ಲಿಂಗ ಅಂತಂದ್ರೆ ಹೇತುಗಳು, ಕಾರಣಗಳು ಅಂತ. ಈ ರೀತಿ ಇರುವಂತಹ ಕಾರಣ ಪದಗಳು. ಈಗ ಅನುಮಾನದಲ್ಲಿ ನಾವು ಹೇಳ್ತೇವೆ ಪರ್ವತಃ ವನ್ಯಮಾನ್ ಧೂಮಾತ್ ಅಂತ. ಪರ್ವತವು ಬೆಂಕಿ ಉಳ್ಳದ್ದಾಗಿದೆ, ಯಾಕೆ? ಹೊಗೆ ಇರೋದ್ರಿಂದ, ಧೂಮಾತ್. ಈ ರೀತಿ ಪಂಚಮ್ಯಂತವಾದಂತಹ ಶಬ್ದಗಳಿಂದ ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳು, ನಾನು ಹೇಳಿದ್ದೇನೆ 4 ರೀತಿಯಾದಂತಹ ಶಬ್ದಗಳಿವೆ. ಯಾವುದ್ಯಾವುದು? ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದಗಳು, ಉಭಯತ್ರ ಪ್ರಸಿದ್ಧವಾದ ಶಬ್ದಗಳು, ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳು, ಅತ್ರ ಪ್ರಸಿದ್ಧವಾದ ಶಬ್ದಗಳು. ಈಗ ಹಿಂದಿನ ಅಧಿಕರಣ, ಹಿಂದಿನ ಅಧ್ಯಾಯದಲ್ಲಿ ಸ್ವಲ್ಪ ಈಗಿನ ಒಂದು ಪಾದದಲ್ಲೂ ಕೂಡ ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳನ್ನು ಇಲ್ಲಿ ಸಮನ್ವಯ ಮಾಡ್ತಾ ಇದ್ದಾರೆ. ಅನ್ಯತ್ರ ಅಂತಂದ್ರೆ ಬೇರೆ ಕಡೆ, ಅನ್ಯತ್ರೈವ ಪ್ರಸಿದ್ಧ ಅಂತಂದ್ರೆ ಬೇರೆ ಕಡೆಯಲ್ಲಿಯೇನೇ ಪ್ರಸಿದ್ಧವಾದಂತಹ ಶಬ್ದಗಳು. ಉಭಯತ್ರ ಪ್ರಸಿದ್ಧವಾದ ಶಬ್ದಗಳು ಅಂತಂದ್ರೆ ಅಲ್ಲೂ ಪ್ರಸಿದ್ಧ ಇದೆ, ಈ ಕಡೆಯಲ್ಲೂ ಪ್ರಸಿದ್ಧ ಇದೆ. ಅತ್ರ ಪ್ರಸಿದ್ಧ ಅಂತಂದ್ರೆ ಪರಮಾತ್ಮನಲ್ಲಿ ಏನೇ ಪ್ರಸಿದ್ಧ ಇದೆ ಅನ್ನುವಂತಹ ಶಬ್ದಗಳು ಅಂತ 4 ರೀತಿ. ಈಗ ಇಲ್ಲಿ ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳು, ಬೇರೆಯವರಲ್ಲಿ ಪ್ರಸಿದ್ಧವಾದ ಶಬ್ದಗಳು, ಅವು ಬೇರೆಯವರನ್ನ ಹೇಳೋದಿಲ್ಲ ಮತ್ತು ವಿಷ್ಣುವನ್ನೇ ಹೇಳುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಸಮರ್ಥನೆ ಮಾಡ್ತಾ ಇದ್ದಾರೆ. ಪೂರ್ವ ಪಕ್ಷ ನೋಡಿ, ಭಾಷ್ಯವನ್ನು ಹೇಳಬೇಕು. ಲಿಂಗಾತ್ಮಕಾನಾಂ ಶಬ್ದಾನಾಂ ವಿಷ್ಣು ಪ್ರವೃತ್ತಿಂ ದರ್ಶಯತಿ. ಅಸ್ಮಿನ್ ಪಾದೇ ಪ್ರಾಧಾನ್ಯೇನ ಬ್ರಹ್ಮತತಂ ಸರ್ವಗತತ್ವಂ ಉಕ್ತಂ ವಿಷ್ಣೋಃ. ತಸ್ಯೈತಸ್ಯ ಅಸೌ ಆದಿತ್ಯೋ ರಸಃ ಇತ್ಯಾದಿನ ಆದಿತ್ಯಸ್ಯ ಪ್ರತೀಯತೆ ಇತಿ. ಅತೋ ಅಬ್ರವೀತ್. ಐತರೇಯ ಶ್ರುತಿಯಲ್ಲಿ ಅಂದರೆ ವಿಶೇಷವಾಗಿ ಈ ಪಾದದಲ್ಲಿ ಲಿಂಗಾತ್ಮಕಾನಾಂ ಶಬ್ದಾನಾಂ ವಿಷ್ಣು ಪ್ರವೃತ್ತಿಂ ದರ್ಶಯತಿ. ಲಿಂಗಾತ್ಮಕವಾದಂಥ ಅಂದರೆ ಹೇತುರೂಪವಾಗಿ ಇರುವಂತಹ ಶಬ್ದಗಳನ್ನು ಆ ಶಬ್ದಗಳು ವಿಷ್ಣು ಪ್ರವೃತ್ತಿಂ ದರ್ಶಯತಿ, ವಿಷ್ಣುವನ್ನ ಹೇಳುತ್ತೆ ಅನ್ನೋದನ್ನು ನಾವಿಲ್ಲಿ ತೋರಿಸ್ತೇವೆ. ಧೂಮಾತ್ ಅಂತಂದ್ರೆ ಬರೀ ಹೊಗೆಯನ್ನು ಹೇಳೋದಿಲ್ಲ, ಅದು ವಿಷ್ಣುವನ್ನು ಹೇಳತ್ತೆ. ಇನ್ನು ಯಾವ್ದಾವುದು ಲಿಂಗಾತ್ಮಕವಾದಂತಹ ಶಬ್ದಗಳು ಅಂತ ಇವೇನೋ ಅವೆಲ್ಲವೂ ಕೂಡ ಪರಮನನ್ನೇ ಹೇಳತ್ತೆ, ವಿಷ್ಣುವನ್ನೇ ಹೇಳತ್ತೆ ಅನ್ನೋದನ್ನು ನಾವಿಲ್ಲಿ ಸಾಧನೆ ಮಾಡಿ ತೋರಿಸ್ತೇವೆ ಅಂತ ಈ ಒಂದು ಪಾದದಲ್ಲಿ ಹೇಳ್ತಾ ಇದ್ದಾರೆ. ಏನು? ಮೊದಲಿಗೆ ಬ್ರಹ್ಮತತಂ ಸರ್ವಗತಂ ಇದು ವಿಷ್ಣೋ. ಐತರೇಯ ಶ್ರುತಿಯಲ್ಲಿ ಒಂದು ಶಬ್ದ ಇದೆ, ಬ್ರಹ್ಮತತ್. ಅಲ್ಲ, ನೀವು ಹೇಳಿದ್ರಿ ವಿಷ್ಣು ಬ್ರಹ್ಮನಾಗಿದ್ದಾನೆ ಅಂತ. ಹೌದು, ಬ್ರಹ್ಮ ಅಂತಂದ್ರೆ ಅವನೇನು? ತತಂ ಸರ್ವತ್ರ ವ್ಯಾಪ್ತಂ ಇತ್ಯರ್ಥ. ತತ ಅಂತಂದ್ರೆ ಸರ್ವತ್ರ ವ್ಯಾಪ್ತ ಅಂತ ಅರ್ಥ. ಹೌದಾ? ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ ಅಂತರ್ಥ. ಬ್ರಹ್ಮತತಂ ಎನ್ನುವುದಾಗಿ ಐತರೇಯ ಶ್ರುತಿಯಲ್ಲಿ ಇದೆ. ಬ್ರಹ್ಮನು ವ್ಯಾಪ್ತ.
ಹಿಂದಿನ ಅಧಿಕರಣದಲ್ಲಿ ಆ ಬ್ರಹ್ಮ ಶಬ್ದ ವಾಚ್ಯನಾದವನು ವಿಷ್ಣು ಅಂತ ನಾವು ಸಮರ್ಥನೆ ಮಾಡಿ ಆಗಿದೆ. ಆದರೆ ಸರ್ವಗತತ್ವಂ ಉಕ್ತಂ ವಿಷ್ಣೋ, ವಿಷ್ಣುವು ಕೂಡ ಎಲ್ಲ ಕಡೆಯಲ್ಲೂ ವ್ಯಾಪ್ತನಾಗಿದ್ದಾನೆ ಅನ್ನೋದನ್ನು ನಾವು ಹೇಳಾಗಿದೆ. ಆದರೆ ಈ ಅಧಿಕರಣದಲ್ಲಿ ಇದೇ ಐತರೇಯ ಶ್ರುತಿಯಲ್ಲಿ ತಸ್ಯ ಏತಸ್ಯ ಅಸೌ ಆದಿತ್ಯೋ ರಸಃ, ಬ್ರಹ್ಮತತ ಅಂತ ಹೇಳಿ ಈ ಸರ್ವತ್ರ ವ್ಯಾಪ್ತನಾದವನು ಆದಿತ್ಯನಾಗಿದ್ದಾನೆ ಅಂತ ಹೇಳ್ತಾ ಇದೆ. ಆದಿತ್ಯ ರಸಃ, ರಸದ ಅರ್ಥ ಸರ್ವೋತ್ತಮ, ಅರ್ಥ ಶ್ರೇಷ್ಠ ಅಂತರ್ಥ, ಶ್ರೇಷ್ಠ ಅಂತರ್ಥ. ಆದಿತ್ಯ ರಸಃ ಶ್ರೇಷ್ಠ. ಯಾಕೆ ಶ್ರೇಷ್ಠ? ಸರ್ವಗತತ್ವಾತ್, ಸೂರ್ಯ ಎಲ್ಲ ಕಡೆಯಲ್ಲೂ ಇದ್ದಾನೆ. ನೋಡಿ, ನಮಗೆ ವಿಷ್ಣುವಿನಲ್ಲಿ ಬಂದ್ರೆ ಸರಿ, ಸೂರ್ಯನು ರಸ ಅಂದ್ರೆ ಶ್ರೇಷ್ಠನಾಗಿದ್ದಾನೆ. ಯಾಕೆ? ತತತ್ವಾತ್, ಲಿಂಗ ಹೇತು ಬಂತು, ಅರ್ಥ ಆಯ್ತಾ? ತತತ್ವಾತ್ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ನಾ ಹೇಳಿದೆ ಪರ್ವತದಲ್ಲಿ ಬೆಂಕಿ ಇದೆ, ಯಾಕೆ? ಧೂಮಾತ್, ಹೊಗೆ ಇರೋದ್ರಿಂದ. ಹಾಗೆ ಆದಿತ್ಯ ಶ್ರೇಷ್ಠನಾಗಿದ್ದಾನೆ, ರಸಃ ಶ್ರೇಷ್ಠನಾಗಿದ್ದಾನೆ. ಯಾಕೆ? ತತತ್ವಾತ್, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅಲ್ಲಪ್ಪ, ಬ್ರಹ್ಮನು ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂದ್ರೆ ಸರಿ, ಹಾಗಾದ್ರೆ ಯಾರು ಸರ್ವತ್ರ ವ್ಯಾಪ್ತನಾಗಿರ್ತಾನೋ ಅವನು ಬ್ರಹ್ಮ ಅಂತಾಯ್ತು. ಹಾಗಾದ್ರೆ ಈ ಆದಿತ್ಯ ಈಗ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಹಾಗಾದ್ರೆ ಬ್ರಹ್ಮ ಯಾರಾದ್ರೂ ಹೇಳಿ? ಯಾರು ಸರ್ವತ್ರ ವ್ಯಾಪ್ತ ಇರ್ತಾನೋ ಎಲ್ಲರೂ ಬ್ರಹ್ಮನ್ನೇ. ಹಾಗಾದ್ರೆ ಈಗ ಪ್ರಕೃತದಲ್ಲಿ ಯಾರು ಸರ್ವತ್ರ ವ್ಯಾಪ್ತ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ? ಆದಿತ್ಯ. ಇಲ್ಲಿ ಆದಿತ್ಯ. ಶಬಾಷ್. ಹಾಗಾದ್ರೆ ಆದಿತ್ಯನು ಏನಾದ? ಬ್ರಹ್ಮ ಆದ. ಬ್ರಹ್ಮ ಆದ. ಹಾಗಾದ್ರೆ ಅವನ ಜಿಜ್ಞಾಸೆಯನ್ನು ಮಾಡಬೇಕು ಅಂತ ಆಯ್ತೇ ಹೊರತು ಇನ್ಯಾರ ಜಿಜ್ಞಾಸೆಯನ್ನ ಮಾಡಬಾರ್ದು ಅಂತಾಯ್ತು? ವಿಷ್ಣುವಿನ ಜಿಜ್ಞಾಸೆ ಮಾಡಬಾರ್ದು ಅಂತ ಮತ್ತೆ ಮಾಡಬಾರ್ದು ಅಂತ ಮತ್ತೆ ತೊಂದರೆ ಆಯ್ತು. ಹಾಗಾದ್ರೆ ವಿಷ್ಣು ಸರ್ವೋತ್ತಮನಲ್ಲ ಅಂತ ಆಯ್ತು. ಅದಕ್ಕೆ ಹೇಳ್ತಾ ಇದ್ದಾರೆ, ಇತ್ಯಾದಿನ ಆದಿತ್ಯಸ್ಯ ಪ್ರತೀಯತೆ ಇತಿ ಅತಃ ಅಬ್ರವೀತ್. ಆದ್ದರಿಂದಾಗಿ ತಸ್ಸೈವ ಏನದು ತಸ್ಯಾಸೌ ಆದಿತ್ಯೋ ರಸಃ ಎನ್ನುವಂತಹ ಶ್ರುತಿಯಿಂದಾಗಿ ಸರ್ವಗತತ್ವವು ಆದಿತ್ಯನಿಗೆ ತೋರ್ತಾ ಇದೆ, ವಿಷ್ಣುವಿಗೆ ತೋರ್ತಾ ಇಲ್ಲ ಅಂತ ಹೇಳಿದ್ರೆ ಓಂ ಸೂತ್ರವನ್ನು ಹೇಳಬೇಕೆಲ್ಲರೂ. ಓಂ ಸರ್ವತ್ರ ಪ್ರಸಿದ್ಧೋಪದೇಶಾತ್ ಓಂ. ಓಂ ಸರ್ವತ್ರ ಪ್ರಸಿದ್ಧೋಪದೇಶಾತ್ ಓಂ. ಅರ್ಥ ನೋಡಿ ಇದರದ್ದು. ಸರ್ವತ್ರ ನೋಡಿ, ಸರ್ವತ್ರ ಬರೀ ಭೂಲೋಕದಲ್ಲಿ ಎಲ್ಲ ಕಡೆಯಲ್ಲೂ ಅಷ್ಟೇ, ಸಕಲ ಲೋಕಗಳಲ್ಲೂ ಸರ್ವಸ್ಥಳದಲ್ಲೂ ಪ್ರಸಿದ್ಧೋಪದೇಶಾತ್. ಪ್ರಸಿದ್ಧ ಏನು? ಪ್ರಸಿದ್ಧ ಉಪದೇಶ ಏನು? ಬ್ರಹ್ಮ ಶಬ್ದ ಯಾರಲ್ಲಿ ಬಹಳ ಬಾರಿ ಕಂಡಿದೆ ಗೊತ್ತಾ? ಬ್ರಹ್ಮ ಶಬ್ದದ ನಿಜವಾದ ಅರ್ಥ ಏನು ಮತ್ತೆ ನೀವು ಮರಿತಾ ಇದ್ದೀರಿ. ಸುಮ್ಮನೆ ಪೂರ್ವಪಕ್ಷ ಮಾಡ್ಲಿಕ್ಕೆ ಬರಬೇಡಿ, ಎಲ್ಲ ಹಿಂದಿನ ನೆನಪಿಟ್ಕೊಂಡು ಬರ್ರಿ ಅಂತ ಹೇಳ್ತಾ ಇದ್ದಾರೆ. ಯಾರು ಬ್ರಹ್ಮ? ಬೃಹಂತೋ ಗುಣ ಯಸ್ಮಿನ್ ಇತಿ ಬ್ರಹ್ಮ. ಯಾರಲ್ಲಿ ಅನಂತ ಗುಣ ಇರ್ತದೆ ಅವನು ಬ್ರಹ್ಮ. ಉಪದೇಶ ಬ್ರಹ್ಮ ಶಬ್ದವೇ ಸರ್ವಗತನು ಅಂತ ವಿಷ್ಣುವೇ ಅಂತ ಹೇಳಿದ್ದಾರಪ್ಪ, ವಿಷ್ಣು ಅಂತಾನೆ ಹೇಳಿದ್ದಾರೆ. ಆದ್ದರಿಂದ ಬಹಳ ಬಾರಿ ಬ್ರಹ್ಮ ಶಬ್ದದ ಪ್ರವೃತ್ತಿ ವಿಷ್ಣುವಿನಲ್ಲೇ ಕಂಡಿದೆ. ಯಾಕೆ? ಬ್ರಹ್ಮ ಶಬ್ದದ ಅರ್ಥವೇನೇ ಅನಂತ ಗುಣ ಪರಿಪೂರ್ಣ ಅಂತ ಅರ್ಥ. ಅತಃ ಓಂ ಸರ್ವತ್ರ ಪ್ರಸಿದ್ಧೋಪದೇಶಾತ್. ಆಚಾರ್ಯರು ಅಂತಂದ್ರೆ ಯಾರು? ಮಧ್ವಾಚಾರ್ಯರೇ.
ಸೂತ್ರಗಳು ಅಂತಂದ್ರೆ ಏನು? ಅದು ಬ್ರಹ್ಮಸೂತ್ರಗಳೇ, ವೇದವ್ಯಾಸರಿಂದ ಪ್ರಣೀತವಾದಂಥ ಬ್ರಹ್ಮಸೂತ್ರಗಳೇ, ಪತಂಜಲಿಯಿಂದ ಪ್ರಣೀತವಾದ ಯೋಗ ಸೂತ್ರಗಳಲ್ಲ, ವಾತ್ಸಾಯನಿಂದ ಪ್ರಣೀತವಾದ ಕಾಮಸೂತ್ರಗಳಲ್ಲ, ಈ ಯಾರೋ ಪಾಣಿನಿಯಿಂದ ಪ್ರಣೀತವಾದ ವ್ಯಾಕರಣ ಸೂತ್ರಗಳು ಬರೋದಿಲ್ಲ. ಸೂತ್ರಗಳು ಅಂದ್ರೆ ಬ್ರಹ್ಮಸೂತ್ರಗಳೇ. ಹಾಗೆ ಬ್ರಹ್ಮ ಅಂತಂದ್ರೆ ಅದು ವಿಷ್ಣುವೇ ಆಗ್ತಾನೆ ಹೊರತು ಯಾರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ತಿಳ್ಕೊಳ್ಳಿ ನೀವು. ಪ್ರಸಿದ್ಧೋಪದೇಶ ಭಾಷೆ ಹೇಳ್ತಾರೆ, ಮುಂದೆ ನೋಡಿ, ಅದನ್ನ ಹೇಳಬೇಕು ಎಲ್ಲರೂ. ಸಯಶ್ಚ ಅಶರೀರ ಪ್ರಜ್ಞಾತ್ಮ ಇತ್ಯಾದಿನ ಸರ್ವತ್ರ ಉಚ್ಯಮಾನೋ ನಾರಾಯಣ ಏವ. ತದೇ ಬ್ರಹ್ಮ ಪರಮಂ ಕವೀನಾಂ. ಪರಮಂ ಯೋ ಮಹದ್ ಬ್ರಹ್ಮ ವಾಸುದೇವಾತ್ ಪರಃ ಕೋನು ಶಬ್ದೋದಿತೋ ಭವೇತ್ ಸಹಿ ಸರ್ವಗುಣೈಃ ಪೂರ್ಣಃ ತದನ್ನೇತೂಪಚಾರತಃ ತಸ್ಮಿನ್ನೇವ ಪ್ರಸಿದ್ಧ ಬ್ರಹ್ಮ ಶಬ್ದೋಪದೇಶಾತ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಸಯಶ್ಚಾಯಂ ಅಶರೀರ ಪ್ರಜ್ಞಾತ್ಮ. ಯಾರು ಸಚ ಅವನೇ ಬ್ರಹ್ಮ ಶಬ್ದ ವಾಚ್ಯ. ಯಾರು ಗೊತ್ತಾ? ಯಾರು ಪ್ರಾಕೃತ ಶರೀರ ರಹಿತನೋ, ಅರ್ಥಾತ್ ಪ್ರಕೃತಿಯಿಂದ ಉತ್ಪನ್ನವಾದ ಈ ಸತ್ವರಜಸ್ತಮೋ ಗುಣಗಳಿಂದ ರಹಿತವಾದ ಶರೀರ ಉಳ್ಳವನು, ಅರ್ಥಾತ್ ಹಾಗಾದ್ರೆ ಅವನು ಶರೀರವೇ ಇಲ್ವಾ? ಇದೆ. ಪ್ರಜ್ಞಾತ್ಮ ಜ್ಞಾನಸ್ವರೂಪನೋ, ಅವನೇ ಎಲ್ಲ ಕಡೆಯಲ್ಲೂ ವ್ಯಾಪ್ತನಾಗಿದ್ದಾನೆ. ಸರ್ವತ್ರ ಉಚ್ಯಮಾನೋ ನಾರಾಯಣ ಏವ. ನಾರಾಯಣನೇ ಅಪ್ಪ, ಎಲ್ಲ ಲೋಕದಲ್ಲೂ, ಎಲ್ಲ ಕಾಲದಲ್ಲೂ, ಎಲ್ಲ ಸ್ಥಳಗಳಲ್ಲೂ, ಎಲ್ಲ ಕಡೆಯಲ್ಲೂ ಬ್ರಹ್ಮಶಬ್ದ ವಾಚ್ಯನಾದವನು ಯಾರು? ಯಾರು ಪ್ರಾಕೃತ ಗುಣರಹಿತನೋ, ಯಾರು ಜ್ಞಾನಾನಂದಾತ್ಮಕ ಶರೀರವುಳ್ಳವನೋ ಅವನೇ ಸರ್ವಗತ ಅಂತ ಹೇಳಲ್ಪಡುವಂಥವನು. ಅದು ಯಾರು? ವಿಷ್ಣುವೇನೆ. ಇನ್ಯಾರಿಗೂ ಈ ರೀತಿಯಾದಂಥ ಶರೀರ ಇಲ್ಲ. ಲಕ್ಷ್ಮಿಗೂ ಇದೆ, ಜ್ಞಾನಾನಂದಾತ್ಮಕವಾದ ಶರೀರ ಇದೆ. ಆದರೆ ಭಗವಂತನ ಅಧೀನವಾಗಿ ಇರುವಂತಹ ಲಕ್ಷ್ಮಿಯ ಶರೀರ, ಇನ್ನೊಬ್ಬರ ಅಧೀನ ಇಲ್ಲದೆ ಸ್ವತಂತ್ರವಾಗಿ ಇರುವಂತಹ ಜ್ಞಾನಾನಂದಾತ್ಮಕವಾದ ಶರೀರ ಅದು ಪರಮಾತ್ಮನೊಬ್ಬನದ್ದೇ. ಯಾರ ಅಧೀನಕ್ಕೂ ಒಳಪಟ್ಟಿಲ್ಲ. ಈ ರೀತಿ ಎಲ್ಲ ವಾಕ್ಯಗಳಿರೋದ್ರಿಂದಾಗಿ ಆ ನಾರಾಯಣನೇನೆ ಅವನೇನಿದ್ದಾನೆ. ತದೇವ ಬ್ರಹ್ಮ ಪರಮಂ ಕವೀನಾಂ. ಜ್ಞಾನಿಗಳಿಗೆ, ಜ್ಞಾನಿಗಳ ಮತದಲ್ಲಿ ಅವನೇ ವ್ಯಾಪ್ತವಾದನು. ತದೇವ ಅವನೇ. ಯಾರು? ಪರಮಾತ್ಮನೇನೆ. ಯಾರು ಅದು? ನಾರಾಯಣನೇನೆ. ಅವನೇ ಬ್ರಹ್ಮ, ಆ ನಾರಾಯಣನೇ ಬ್ರಹ್ಮ ಅಂತ ಜ್ಞಾನಿಗಳು ಹೇಳ್ತಾರೆ. ಜ್ಞಾನಿಗಳ ಮತದಲ್ಲಿ ಪರಮಮ್ಯೋ ಮಹತ್ ಬ್ರಹ್ಮ, ಪರಮಮ್ಯೋ ಮಹತ್ ತಪಃ, ಪರಮಮ್ಯೋ ಮಹತ್ ಸಾಕ್ಷಾತ್, ಪರಮಮ್ಯಃ ಪರಾಯಣಂ, ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂ ಚ ಮಂಗಲಂ. ಅವನೇ ಮಹತ್ ಬ್ರಹ್ಮ. ನೋಡಿ, ಬರೀ ಬ್ರಹ್ಮ ಅಲ್ಲ, ಮಹತ್ ಬ್ರಹ್ಮ. ಬ್ರಹ್ಮ ಶಬ್ದ ವಾಚ್ಯತ್ವ ಎಲ್ಲರಲ್ಲೂ ಬರುತ್ತೆ. ಯಾಕೆ? ಬೀಜ ಜನ್ಮನಿ ಪ್ರಾದುರ್ಭಾವೇಚ ಎನ್ನುವಂತಹ ಒಂದು ಧಾತುವಿನಿಂದ ನಿಷ್ಪನ್ನವಾದದ್ದು. ಹಿಂದೆ ಅನೇಕ ಬಾರಿ ಪೂರ್ವ ಪಕ್ಷಗಳೆಲ್ಲ ಬಂದಿದೆ. ಬ್ರಹ್ಮ ಅಂತಂದ್ರೆ ಜೀವರೂ ಆಗ್ತಾರೆ, ಚತುರ್ಮುಖ ಬ್ರಹ್ಮನೂ ಆಗ್ತಾನೆ. ಬೀಜ ಜನ್ಮನಿ, ಜನ್ಮ ಅನ್ನುವಂಥದ್ದು ಜೀವರಿಗೂ ಇದೆ, ಧಾತುವಿನ ಅರ್ಥ. ಹಾಗಾದ್ರೆ ಈ ಧಾತುವಿನ ಅರ್ಥ ಯಾರ್ಯಾರಲ್ಲಿ ಬರ್ತದೋ ಅವರೆಲ್ಲರೂ ಬ್ರಹ್ಮನೇ ಆಗ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ.
ಆದರೆ ಅಲ್ಲಿ ಔಪಚಾರಿಕ ಪ್ರಯೋಗ. ಮುಖ್ಯವಾದ ಪರಮ ಮುಖ್ಯ ವೃತ್ತಿಯಿಂದಾಗಿ ಮಹದ್ಬ್ರಹ್ಮ ಅಂತಂದ್ರೆ ಅದು ಪರಮಾತ್ಮನೇನೆ. ಅದನ್ನೇ ಹೇಳಿದ್ದು ಪರಮಮ್ಯೋ ಮಹದ್ಬ್ರಹ್ಮ. ಸಂಪೂರ್ಣವಾಗಿ ಸ್ವಾಶ್ರಿತರನ್ನ ಯಥಾಯೋಗ್ಯವಾಗಿ ಯಾರು ಸಮರ್ಥನೋ ಆ ವಸ್ತುವೇನೇ ಮಹದ್ಬ್ರಹ್ಮ, ಗುಣಪೂರ್ಣವಾದ ವಸ್ತು. ಇದು ಭೀಷ್ಮರು ಶರಶಯ್ಯೆಯಲ್ಲಿ ಮಲಗಿರಬೇಕಾದರೆ ಹೇಳುವಂತಹ ಮಾತು ಇದು ಯುಧಿಷ್ಠಿರನಿಗೆ. ವಾಸುದೇವಾತ್ ಪರಃಕೋನು ಬ್ರಹ್ಮಶಬ್ದೋದಿತೋ ಭವೇತ್. ಆ ವಾಸುದೇವನನ್ನ, ಆ ಕೃಷ್ಣನನ್ನ ಹೊರತುಪಡಿಸಿ ಇನ್ಯಾರು ಬ್ರಹ್ಮಶಬ್ದ ವಾಚ್ಯರಾಗಲಿಕ್ಕೆ ಸಾಧ್ಯ? ಯಾಕೆ? ಅವನೇ ಬ್ರಹ್ಮಶಬ್ದ ವಾಚ್ಯತ್ವ ಬರೋದು ಅವನಲ್ಲಿ ಏನೇ. ಯಾಕೆ? ಸಹಿ ಸರ್ವಗುಣೈ ಪೂರ್ಣ ತದನ್ನೇ ಉಪಚಾರತಃ. ಅವನೇ ಸಕಲ ಗುಣ ಪರಿಪೂರ್ಣ. ಸಹಿ ಅವನೇ, ಅವನನ್ನು ಹೊರತುಪಡಿಸಿ ಇನ್ಯಾರೂ ಇಲ್ಲ. ಸಹಿ ಸರ್ವಗುಣೈ ಪೂರ್ಣ, ಸಕಲ ಗುಣಗಳಿಂದಲೂ ಪರಿಪೂರ್ಣನಾದವನು ಅವನೇ, ಆ ವಾಸುದೇವನೇನೆ. ಹಾಗಾದ್ರೆ ಬೇರೆಯವರೆಲ್ಲೂ ಕೂಡ ಬ್ರಹ್ಮಶಬ್ದ ಪ್ರಯೋಗ ಇದೆ ಅಂತ ಹೇಳಿದ್ರೆ ತದನ್ನೇ ತು ಉಪಚಾರತಃ ಹೇಳಿದೆ ನಾನು, ಔಪಚಾರಿಕವಾಗಿ ಪ್ರಯೋಗ ಮಾಡ್ತೇವೆ. ಹೌದಾ? ಔಪಚಾರಿಕವಾಗಿ ನಾವು ಅದನ್ನು ಪ್ರಯೋಗ ಮಾಡ್ತೇವೆ. ಆದರೆ ಮುಖ್ಯ ಪ್ರಯೋಗ ಅನ್ನುವಂಥದ್ದು ಯಾರಲ್ಲಿದೆ? ಆ ಪರಮಾತ್ಮನಲ್ಲಿಯೇ ಇದೆ. ಅದರಿಂದಾಗಿ ತಸ್ಮಿನ್ನೇವ ಪ್ರಸಿದ್ಧ ಬ್ರಹ್ಮಶಬ್ದೋಪದೇಶಾತ್. ಆದ್ದರಿಂದಾಗಿ ಆ ಬ್ರಹ್ಮಶಬ್ದದ ಪ್ರಯೋಗ ತಸ್ಮಿನ್ನೇವ, ಆ ವಿಷ್ಣುವಿನಲ್ಲಿಯೇ ಇದೆ. ಆ ಬ್ರಹ್ಮಯ್ಯರಾಗಿದ್ದಾರೆ, ಸರ್ವವ್ಯಾಪ್ತನಾಗಿದ್ದಾನೆ. ನಾವು ಅಂತರ್ಭೈಚಿದತ್ ಸರ್ವಂ ವ್ಯಾಪ್ತ್ಯ ನಾರಾಯಣ ಸ್ಥಿತ, ನಾವು ಅದನ್ನು ಅಂಗೀಕಾರ ಮಾಡಿದ್ದೇವೆ. ಅದರಿಂದಾಗಿ ಆದಿತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಇನ್ನು ಮುಂದೆ ಬಹಳ ಆಕ್ಷೇಪಗಳನ್ನು ಮಾಡಿಕೊಂಡು ಅದನ್ನ ಬಗೆಹರಿಸ್ತಾರೆ. ಹೌದಾ? ಅನೇಕ ಆಕ್ಷೇಪಗಳನ್ನು ಮಾಡಿಕೊಂಡು ಆದಿತ್ಯ ಯಾಕೆ ಆಗೋದಿಲ್ಲ, ಇವಾಗಲೇ ಅದನ್ನು ಹೇಳೋದು ಬೇಡ. ಈಗ ವಿಷ್ಣುವೇ ಬ್ರಹ್ಮಶಬ್ದ ವಾಚ್ಯನಾಗ್ತಾನೆ ಅಂತ ಇನ್ನೂ ದೃಢವಾಗಿ ಸಮರ್ಥನೆ ಮಾಡಿದ್ರು. ಆದಿತ್ಯ ಯಾಕೆ ಆಗೋದಿಲ್ಲ ಅಂತ ಮುಂದಿನ ಸೂತ್ರ ಅಲ್ಲ, ಅದರ ಮುಂದಿನ 3ನೇ ಸೂತ್ರದಲ್ಲಿ ಹೇಳ್ತಾರೆ. ಈ ಪಾದದ 3ನೇ ಸೂತ್ರದಲ್ಲಿ ಹೇಳ್ತಾರೆ. ಸರಿನಾ? ಇನ್ನೂ ಅನೇಕ ಯುಕ್ತಿಗಳನ್ನ, ಇನ್ನೂ ಅನೇಕ ಕಾರಣಗಳನ್ನ ಕೊಡ್ತಾ 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 ಅವರು ವಿಷ್ಣುವೇನೇ ಸರ್ವಗತನಾಗಿದ್ದಾನೆ ಅಂತ ಮುಂದಿನ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಈಗ ಇದರಲ್ಲಿ ಈ ಒಂದು ಸೂತ್ರದಲ್ಲಿ, ಈ ಒಂದು ಭಾಷ್ಯದಲ್ಲಿ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ, ಪದೇ ಪದೇ ಪೂರ್ವದವರು ಈ ತರ ಕೇಳ್ತಾರೆ ಬ್ರಹ್ಮ ವಿಷ್ಣು ಅಲ್ಲ, ಬೇರೆಯವ್ರನ್ನೇ ಯಾಕೆ ಬ್ರಹ್ಮ ಅಂತ ಅನ್ಬಾರ್ದು, ಇಂದ್ರನ್ ಯಾಕೆ ಬ್ರಹ್ಮ ಅನ್ಬಾರ್ದು, ಸೂರ್ಯನ್ ಯಾಕೆ ಬ್ರಹ್ಮ ಅನ್ಬಾರ್ದು ಅಂತ ಯಾಕೆ ಹೇಳ್ತಾರೆ? ಅದನ್ನ ಪದೇ ಪದೇ ಯಾಕೆ ಹೇಳ್ತಾರೆ? ಅಂದ್ರೆ ನಮ್ಮಲ್ಲಿ ತಪ್ಪಿದೆ ಅಂತನಾ ಅಥವಾ ಅರ್ಥ ತಪ್ಪನ್ನಾಗಿ ತಿಳ್ಕೊಳ್ತಾರೋ? ಅವ್ರು ತಪ್ಪನ್ನಾಗಿ ತಿಳ್ಕೊಂಡಿದ್ದರಿಂದ ಆಚಾರ್ಯರು ನಮಗೆ ಸರಿಯಾಗಿ ತಿಳ್ಕೊಳ್ಳೋ ರೀತಿ ಹೇಳ್ತಾರ, ಹೇಗೆ? ಇತರ ಭಾಷ್ಯಕಾರರು ಕೆಲವೊಂದು ಬೇರೆ ರೀತಿಯಾಗೂ ಅರ್ಥ ಮಾಡಿದ್ದಾರೆ. ಬ್ರಹ್ಮಸೂತ್ರಗಳಿಗೆ ಒಬ್ಬರೇ ಭಾಷ್ಯವನ್ನು ಬರೆದಿದ್ದಾರೆ ಅಂತಲ್ಲ, ಸರಿನಾ? ಎಲ್ಲರೂ ಅನೇಕ ಮತಾಚಾರ್ಯರು ಕೂಡ ಬರೆದಿದ್ದಾರೆ, ಅವರವರಿಗೆ ತಕ್ಕ ಹಾಗೆ ಬರೆದಿದ್ದಾರೆ. ಅದರಲ್ಲಿ ಕೆಲವೊಂದು ತಪ್ಪುಗಳಿವೆ, ಸರಿನಾ? ಇದನ್ನ ಇನ್ನೂ ವಿಶೇಷವಾಗಿ ಸುಧಾದಲ್ಲಿ ಹೇಳ್ತಾರೆ. ಇದನ್ನ ಇಂಥಿಂಥವರೇ ಅಂತ ಭಾಸ್ಕರರು, ತಾರ್ಕಿಕರು, ಅವರು ಜೈನರು ಏನೇನು ಹೇಳ್ತಾರೆ ಅಂತ. ಜೈನರಂತರೂ ಈ ವೇದವನ್ನ ಬ್ರಹ್ಮಸೂತ್ರ ಏನು ಒಪ್ಪೋದೇ ಇಲ್ಲ, ಬಿಟ್ಬಿಡಿ. ಆದರೆ ಒಪ್ಪದೇ ಇರೋರ ಹತ್ರನೂ ಕೂಡ ಒಪ್ಪಿಸ್ತಾರೆ. ಹೀಗೆ ಒಪ್ಪಲೇಬೇಕು, ಇಲ್ಲ ಅಂದ್ರೆ ನೀವು ವಾದ ಮಾಡಲಿಕ್ಕೆ ಯೋಗ್ಯರಲ್ಲ ಅಂತ ಹೀಗೆಲ್ಲ ಚಾರ್ವಾಕರು ಅವರೆಲ್ಲ ಅದ್ಭುತವಾಗಿ ಖಂಡನೆ ಮಾಡ್ತಾರೆ ಅದರಲ್ಲಿ. ಆಮೇಲೆ ಇಲ್ಲಿ ಯಾರು ಮಾಡದೇ ಹೋದ್ರೂ ಕೂಡ, ಅಂದ್ರೆ ಯಾರು ಈ ರೀತಿ ಪ್ರಶ್ನೆಯನ್ನ ಮಾಡದೇ ಹೋದ್ರೂ ಕೂಡ ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡು ಇವರು ಯೋಗ್ಯರಲ್ಲ, ಇವರು ಇಂಥವರು, ವಿಷ್ಣುವೇ ಸರ್ವೋತ್ತಮ ಅನ್ನೋದನ್ನ ಹೇಳಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಮುಖ್ಯ ವಿಷ್ಣುವೇ ಎಲ್ಲರಿಗಿಂತಲೂ ಉತ್ತಮ, ಅವನೇ ಬ್ರಹ್ಮಶಬ್ದ ವಾಚ್ಯ ಎನ್ನುವುದಾಗಿ ಬೇಕು. ಸರಿ ಸರಿ ಸರಿ. ಧೀರೇಂದ್ರ ಅವರು ಏನೋ ಪ್ರಶ್ನೆ ಕೇಳ್ತಾ ಇದ್ರಿ.
ಬ್ರಹ್ಮ ಜಿಜ್ಞಾಸ ಅಂತ ಶುರು ಆಗಿದೆಲ್ಲ, ಅಲ್ಲೇ ಹಾ. ವಿಷ್ಣು ಅಂತ ಹೇಳ್ಬಿಟ್ಟಿದ್ರೆ ಎಷ್ಟೋ ಪರಿಹಾರ ಆಗ್ತಾ ಇತ್ತು. ನಂಗನ್ಸುತ್ತೆ ಬ್ರಹ್ಮ ಅಲ್ಲ, ಅಂತ ಯೂಸ್ ವಿಷ್ಣು ಅಂತ ಮಾಡಿ. ಹೇಳ್ಬಿಟ್ಟಿದ್ರೆ ಈ ಅಲ್ಲಲ್ಲ ಈ- ವಿಷ್ಣು ಅಂತ ಹೇಳ್ಬಿಟ್ಟಿದ್ರೆ ಈ- ಹೇಳಿ. ಈಗ ಒಂದೇ ಸರ್ತೆ ಹೇಳೋದ್ರಿಂದಾಗಿ ಅದು ಅಷ್ಟು ಧಾರಣೆ ಆಗೋದಿಲ್ಲ. ಮೇಲಿಂದ ಮೇಲೆ ಅದನ್ನೇ ಹೇಳ್ತಾ 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 ಹೋದ್ರೆ ಅವನೇ ಸರ್ವೋತ್ತಮ ಅನ್ನೋದು ದೃಢವಾದ ನಿಶ್ಚಯ ಬರ್ತದೆ. ಸರಿ ಆಚಾರ್ಯ, ಸರಿ ಸರಿನಾ? ಅಭ್ಯಾಸ ಅಂತ ಸರಿ. ಕರಿತೇವೆ. ಅಭ್ಯಾಸ. ಸರಿನಾ? ಧನ್ಯವಾದ. ದೃಢವಾದ ನಿಶ್ಚಯ ಬೇಕು. ಯಾವ ಸಮಯದಲ್ಲೂ ಕೂಡ ನಮಗೆ ಸ್ವಲ್ಪವೂ ಕೂಡ ಸಂಶಯ ಬರಬಾರದು. ಬೇರೊಂದು ಪುರಾಣದಲ್ಲಿ ಬೇರೊಂದು ರೀತಿ ಹೇಳ್ತಾರೆ, ಹಾಗೆ ಹೇಳ್ತಾರೆ. ಅವನಿಗೆಲ್ಲೋ ಈ ರಾಮಾವತಾರದಲ್ಲಿ ರಾಮೇಶ್ವರದಲ್ಲಿ ಲಿಂಗ ಪೂಜೆ ಮಾಡಿದ, ಲಿಂಗವನ್ನು ಮರಳಿಂದ ಮಾಡಿ ಪೂಜೆ ಮಾಡ್ದ ಅಂತ ಹೇಳ್ತಾರೆ. ಅವಾಗ ಯಾರು ಸರ್ವೋತ್ತಮ ಅಂತ ತಿಳ್ಕೊಳ್ಬೇಕು? ಹೀಗೆಲ್ಲ ಆಗತ್ತೆ. ಹೌದಾ? ಈ ಅವತಾರಗಳಲ್ಲೂ ನಮಗೆ ಅಂತಹ ಭೇದ ಅವೆಲ್ಲ ತಿಳ್ಕೊಳ್ಳೋದು ಸರಿಯಲ್ಲ. ಅವನೇ ಸರ್ವೋತ್ತಮ, ಅವೆಲ್ಲವೂ ನಾಟಕ. ಈ ರೀತಿ ಯಾವ ಸಂಶಯಗಳು ಬರಬಾರದು ಅನ್ನೋ ಕಾರಣಕ್ಕಾಗಿ ಮೇಲೆ ಹೇಳೋದು. ಸರಿ, ಇನ್ನ ಒಂದು ಸೂತ್ರವನ್ನ ಮಾಡೋಣ. ಇನ್ನೊಂದು ಅನೇಕ ಯುಕ್ತಿಗಳಿಂದಲೂ ಕೂಡ ಹೇಳ್ತಾ ಇದ್ದಾರೆ. ಓಂ ವಿವಕ್ಷಿತ ಗುಣೋಪಪತ್ತೇಶ್ಚ ಓಂ. ಕೂತ್ರ ಹೇಳಬೇಕೆಲ್ಲರೂ. ಓಂ ವಿವಕ್ಷಿತ ಗುಣೋಪಪತ್ತೇಶ್ಚ ಓಂ. ಇದೇ ಐತರೆಯ ಶ್ರುತಿಯಲ್ಲಿ ಮುಂದೆ ಹೇಳಲಿರುವಂತಹ, ಅಂದ್ರೆ ಯಾರು ಸರ್ವಗತನೋ ಅವನು ಬ್ರಹ್ಮ ಅಂತ ಹಿಂದೆ ಹೇಳಿದ್ರು. ಬ್ರಹ್ಮ ತತಂ ಅಂತ ಹೇಳಿದ್ರು. ಯಾರು ಬ್ರಹ್ಮ ಸರ್ವಗತನಾಗಿರ್ಬೇಕು? ಅಲ್ಲಪ್ಪ, ಸರ್ವಗತನಾಗಿರ್ಲಿಕ್ಕೆ ಏನೇನು ಕ್ವಾಲಿಟಿಗಳು ಬೇಕು ಗೊತ್ತಲ್ಲ. ಈಗ ಎಲ್ಲಾ ಕಡೆಯಲ್ಲಿದ್ರೆ ಕಾಣಬೇಕು. ಈ ಮನೆ ತುಂಬ ಬಟ್ಟೆಗಳಿರ್ತವೆ, ಪಾತ್ರೆಗಳಿರ್ತವೆ ಅಡಿಗೆ ಮನೆಯಲ್ಲಿ. ಎಲ್ಲ ಕಡೆಯಲ್ಲೂ ಬಿದ್ದಿರ್ತವೆ. ನಮ್ಮ ಮನೆಯಲ್ಲಂದ್ರೆ ಎಲ್ಲ ಕಡೆಯಲ್ಲ ಒಂದೊಂದು ಪಾತ್ರೆಗಳು. ನನ್ನ ಮಗ ಇರೋದ್ರಿಂದ ಎಲ್ಲಿ ನೋಟದಲ್ಲಿ ಪಾತ್ರೆ ಬಟ್ಟೆ ಬಿದ್ದಿದ್ದೆಲ್ಲ ಕಾಣ್ತಾವಲ್ಲ ಕಣ್ಣಿಗೆ. ಹಾಗಾದ್ರೆ ಸರ್ವಗತವಾಗಿರುವಂತಹ ಬಟ್ಟೆ ಪಾತ್ರೆ ಇತ್ಯಾದಿಗಳು ಕಣ್ಣಿಗೆ ಕಾಣುತ್ತೆ. ಹಾಗಾದ್ರೆ ಇವನು ಅಲ್ಲ, ಇದು ಸ್ಪೆಷಾಲಿಟಿ. ಯಾರು ಸರ್ವಗತರಾಗಿರ್ತಾರೋ ಅವರು ಕಣ್ಣಿಗೆ ಕಾಣೋದಿಲ್ಲ ರೀ. ಅದೃಶ್ಯತ್ವ ಮುಂತಾದ ಗುಣಗಳೆಲ್ಲ ಇವೆ. ಅವೆಲ್ಲವೂ ಕೂಡ ಪರಮಾತ್ಮನಲ್ಲಿಯೇ ಇರುವಂಥದ್ದು. ಅವರೆಲ್ಲರೂ ಕೂಡ ವಿಷ್ಣುವಿನಲ್ಲಿ ಅದೃಶ್ಯತ್ವ ಇರುವಂಥದ್ದು ವಿಷ್ಣುವಿನಲ್ಲಿಯೇನೆ. ಆದ್ದರಿಂದಾಗಿ ಅವನೇ ಸರ್ವಗತನಾಗ್ತಾನೆ. ಸರ್ವಗತನಾಗ್ಲಿಕ್ಕೆ ಕ್ವಾಲಿಟಿಗಳನ್ನು ಇಷ್ಟು ಅಂತಿವೆ, ಇಷ್ಟು ಗುಣಗಳು ಇಂತಿವೆ. ಆ ಎಲ್ಲ ಗುಣಗಳು ವಿಷ್ಣುವಿನಲ್ಲೇ ಬರ್ತದೆ. ಆದ್ರಿಂದ ಅವನು ಸರ್ವಗತ. ಸರ್ವಗತ ಯಾರಾಗಿರ್ತಾನೋ ಅವನು ಬ್ರಹ್ಮ. ಯಾರು ಬ್ರಹ್ಮನಾಗಿರ್ತಾನೋ ಅವರ ಜಿಜ್ಞಾಸೆಯನ್ನ ಮಾಡಬೇಕು. ಕೊನೆಗೆ ಅಲ್ಲಿಗೆ ಹೋಗ್ಬೇಕು ನಾವು. ಆದ್ರಿಂದ ವಿವಕ್ಷಿತ ಗುಣೋಪಪತ್ತೇಶ್ಚ, ವಿವಕ್ಷಿತವಾದ ಸರ್ವಗತತ್ವಕ್ಕೆ ವಿವಕ್ಷಿತವಾದ ಗುಣಗಳ ಉಪಪತ್ತಿ ವಿಷ್ಣುವಿನಲ್ಲೇ ಆಗತ್ತೆ. ಅಂತಂದ್ರೆ ಹೊಂದಿಸೋದು, ಕೂಡೋದು. ವಿವಕ್ಷಿತವಾದ ಗುಣಗಳು ಈ ವಿಷ್ಣುವಿನಲ್ಲೇ ಬರುತ್ತೆ. ಆದ್ರಿಂದಾಗಿ ಅವನೇ ಸರ್ವಗತ. ಯಾರು ಸರ್ವಗತನಾಗಿರ್ತಾರೋ ಅವನೇ ಬ್ರಹ್ಮ. ಯಾರು ಬ್ರಹ್ಮನಾಗಿರ್ತಾರೋ ಅವನ ಜಿಜ್ಞಾಸೆಯನ್ನೇ ಮಾಡಬೇಕು. ಅದರಿಂದಾಗಿ ವಿಷ್ಣು ಜಿಜ್ಞಾಸೆಯೇ ಯುಕ್ತವಾಗಿದೆ ಅಂತ ಈ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. ನೋಡ್ರಿ, ಸಯೋ ಅಥೋ ಅಶ್ರುತಃ ಇತ್ಯಾದಿ. ಸಯೋ ಅಥೋ ಅಶ್ರುತಃ ಇತ್ಯಾದಿ. ಸಹಿ ನತೇ ವಿಷ್ಣೋ ಜಾಯಮಾನೋ ನ ಜಾತೋ ದೇವಃ. ಇತ್ಯಾದಿನ ಅಶ್ರುತ್ವಾದಿ ಗುಣಕಃ. ಸ ಸವಿತಾ ಸ ವಾಯು ಸ ಇಂದ್ರಃ.
ಸೋ ದೃಷ್ಟಃ ಯೋ ಹರಿಃ ಯಃ ಪರಮೋ ಯೋ ವಿಷ್ಣುಃ ಯೋ ಅನಂತಃ ಇತ್ಯಾದಿ ಚತುರ್ವೇದ ಶಿಖಾಯಾಂ. ನೋಡಿ, ಸಯೋ ಅಥೋ ಅಶ್ರುತೋ ಅಗತೋ ಅಮತೋ ಅನತೋ ಅದೃಷ್ಟೋ ಅವಿಜ್ಞಾತೋ ಅನಾದಿಷ್ಟ ಶ್ರೋತಾವಂತ ದೃಷ್ಟ ದೇಷ್ಟ ಘೋಷ್ಟ ವಿಜ್ಞಾತ ಪ್ರಜ್ಞಾತ ಸರ್ವೇಷಾಂ ಭೂತಾನಾಂ ಅಂತರಃ ಪುರುಷಃ ಅಂತ ಐತರೇಯ ಶ್ರುತಿಯಲ್ಲಿ ಒಂದು ವಾಕ್ಯ ಇದೆ. ಅವನೇ ಬ್ರಹ್ಮ. ಯಾರು ಗೊತ್ತಾ? ಯೋ ಅತಃ, ಯಾರ ಭಕ್ತಿಯ ಇರುವ ಮನಸ್ಸಿಗೆ ಸಿಗ್ತಾನೆ ಅವನು. ಅಶ್ರುತಃ, ಆದರೆ ಅವನು ಕೇಳಲಿಕ್ಕಾಗೋದಿಲ್ಲ. ಅಯ್ಯೋ, ಕೇಳಲಿಕ್ಕಾಗೋದಿಲ್ಲ ಅಂದ್ರೆ ಹೇಗೆ? ವೇದದಿಂದಲೇ ತಿಳಿಬೇಕು ಅಂತಂದ್ರೆ ಸಂಪೂರ್ಣವಾಗಿ ಅವನ ಬಗ್ಗೆ ಕೇಳಲಿಕ್ಕಾಗೋದಿಲ್ಲ ಅಂತರ್ಥ. ಅಶ್ರುತಃ. ಮತ್ತೆ ಹೇಳ್ತಾರೆ, ನತೇ ವಿಷ್ಣು ಜಾಯಮಾನಃ, ಮುಂದೆ ಹುಟ್ಟುವ ಯಾವುದೂ ಕೂಡ ಇಲ್ಲ. ಅಂದ್ರೆ ಇಲ್ಲಿಯ ತನಕ ಯಾರ್ಯಾರು ಹುಟ್ಟಿದ್ದಾರೋ, ವಿಷ್ಣೋ ಜಾಯಮಾನಃ ನ ಜಾತಃ ದೇವಃ ಇತ್ಯಾದಿ ಅಶ್ರುತತ್ವಾದಿ ಗುಣಕಃ. ಇಲ್ಲಿಯ ತನಕ ಹುಟ್ಟಿದ ದೇವತೆಗಳು, ಮುಂದೆ ಹುಟ್ಟಲಿರುವ ಅನಂತ ಜೀವರಾಶಿಗಳೂ ಕೂಡ ನತೇ ವಿಷ್ಣು ಅದೃಶ್ಯತ್ವಾಹ ಅದೃಶ್ಯತ್ವಾದಿ ಗುಣಕಃ. ಯಾರೂ ಕೂಡ ಅವನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ರೀ. ಹೇಗೆ? ಸಂಪೂರ್ಣವಾಗಿ. ಯಾರೂ ಕೂಡ ಅವನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೇಗೆ? ಸಂಪೂರ್ಣವಾಗಿ. ಅಂಥವನೇ ಅದೃಶ್ಯತ್ವಾದಿ ಗುಣಕಃ, ಅಂಥವನೇ ಅದೃಶ್ಯತ್ವ ಮೊದಲಾದ ಗುಣವುಳ್ಳವನು. ಅದನ್ನೇ ಹೇಳಿದೆ, ಯಾರು ಸರ್ವಗತರಾಗಿರಬೇಕು, ಯಾರು ಅದೃಶ್ಯರಾಗಿರ್ತಾರೋ, ಅದೃಶ್ಯತ್ವ ಗುಣ ಯಾರಲ್ಲಿ ಇರ್ತದೋ ಅವರು ಸರ್ವಗತರಾಗಿರಬೇಕು. ಇಲ್ಲಿ ತನಕ ಹುಟ್ಟಿದಂತಹ ಜೀವರಾಶಿಗಳು, ಮುಂದೆ ಹುಟ್ಟುವಂತಹ ಜೀವರಾಶಿಗಳು ಯಾರೂ ಕೂಡ ಪರಮಾತ್ಮನನ್ನು ಸಂಪೂರ್ಣವಾಗಿ ತಿಳಿಲಿಕ್ಕೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಯಾರು ಗೊತ್ತಾ? ಸಸ್ಸವಿತ ಸ ವಾಯು ಸ ಇಂದ್ರ ಸೋಶ್ರುತ ಸ ಅದೃಷ್ಟ. ಅವನೇ ಸೂರ್ಯ ಅಂತರ್ಯಾಮಿಯಾದ ನಾರಾಯಣ, ಅವನೇ ವಾಯು ಅಂತರ್ಯಾಮಿಯಾದ ನಾರಾಯಣ, ಅವನೇ ಇಂದ್ರಾಂತರ್ಯಾಮಿಯಾದ ನಾರಾಯಣ, ಅವನೇ ಹರಿಹಿ, ಅವನೇ ಶ್ರೀಮನ್ನಾರಾಯಣ. ಹಾಗಾದ್ರೆ ಅದೃಶ್ಯತ್ವ ಎನ್ನುವಂಥದ್ದು ನಾರಾಯಣನಲ್ಲಿ ಬಂತು. ಈ ರೀತಿಯಾದ ಅನೇಕ ವಾಕ್ಯಗಳು ಚತುರ್ವೇದ ಶಿಖಾ ಅಂತ ಹೇಳಿ ಅದೊಂದು ವೇದದ ಒಂದು ಭಾಗ. ಅದರಲ್ಲಿ ಅದೃಶ್ಯ ಗುಣವುಳ್ಳವನು ನಾರಾಯಣನೇ ಆಗಿದ್ದಾನೆ ಅಂತ ಸ್ಪಷ್ಟವಾದ ಉಲ್ಲೇಖ ಇದೆ. ಅದರಿಂದ ನೀವೇನು ಹೇಳ್ತಿದ್ದೀರಿ? ಸರ್ವಗತತ್ವ ಯಾರಾಗಿರ್ತಾರೆ ಗೊತ್ತಾ? ಯಾರು ಅದೃಶ್ಯತ್ವ ಗುಣವುಳ್ಳವರೋ ಅವರು ಸರ್ವಗತರಾಗಿರ್ತಾರೆ. ಹಾಗಾದ್ರೆ ಅದೃಶ್ಯತ್ವ ಗುಣವುಳ್ಳವನು ನಾರಾಯಣ. ಆದ್ರಿಂದ ಆ ನಾರಾಯಣ ಸರ್ವಗತನಾದ. ಯಾರು ಸರ್ವಗತರಾಗಿರ್ತಾರೋ ಅವರೇ ಬ್ರಹ್ಮರಾಗ್ತಾರೆ. ಹಾಗಾದರೆ ಪರಮಾತ್ಮನ ವಿಷ್ಣುವೇನೇ ಬ್ರಹ್ಮನಾದ. ಯಾರು ಬ್ರಹ್ಮನಾಗಿರ್ತಾರೋ ಅವರ ಜಿಜ್ಞಾಸನ್ನ ಮಾಡಬೇಕು. ಅವರ ಜಿಜ್ಞಾಸನ್ನ ಮಾಡೋದ್ರಿಂದಾಗಿ ಮೋಕ್ಷ ರೂಪ ಫಲ ಇದೆ. ಅದರಿಂದಾಗಿ ಬ್ರಹ್ಮಣಃ ಜಿಜ್ಞಾಸಾ ಕರ್ತವ್ಯ. ಬ್ರಹ್ಮ ಶಬ್ದ ವಾಚ್ಯನಾದ ಆ ವಿಷ್ಣುವಿನ ಜಿಜ್ಞಾಸೆ ಸರಿಯಾದದ್ದು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದರ ಪ್ರಶ್ನೆಯನ್ನ ಇದರ ಬಗ್ಗೆ ಏನೋ ಪ್ರಶ್ನೆ ಇದ್ರೆ ನಾಳಿನ ಪಾಠದಲ್ಲಿ ಕೇಳಿ ಅಂತ ಹೇಳ್ತಾ ಇವತ್ತಿನ ಪಾಠ ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ಕೃಷ್ಣಾರ್ಪಣ. ನಮಸ್ಕಾರ. ನಾಳೆ ಪಾಠ ಎಷ್ಟೊತ್ತಿಗೆ ಆಚಾರ್ಯ? ನಾಳೆ 7 ರಿಂದ 8. 7 ಗಂಟೆ. 7. ಓಕೆ. 7 ರಿಂದ 8. ನಮಸ್ಕಾರ ಆಚಾರ್ಯ. ನಮಸ್ಕಾರ. ನಮಸ್ಕಾರ.